ಕೂಡ್ಲಿಗಿ ಕ್ಷೇತ್ರದ ಮಾನ್ಯ ಶಾಸಕರು ಆದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಮಹಿಳಾ ದಿನಾಚರಣೆಯ ಅಂಗವಾಗಿ ತಮ್ಮ ಸ್ವಗ್ರಾಮದ ನರಸಿಂಹಗಿರಿಯಲ್ಲಿ ಕ್ಷೇತ್ರದ ಸಮಸ್ತ ಗರ್ಭಿಣಿ ತಾಯಂದಿರಿಗೆ ಸೀಮಂತ ಸಂಭ್ರಮ ಕಾರ್ಯಕ್ರಮವನ್ನು ದೊಡ್ಡಮನೆ ಕುಟುಂಬದವರು ಆದ ಶ್ರೀಮತಿ ಓಬವ್ವ ದಿವಂಗತ ಎಂಟಿ ಬೊಮ್ಮಣ್ಣ ಮಾಜಿ ಶಾಸಕರು ಇವರ ನೇತೃತ್ವದಲ್ಲಿ ಕಳೆದ 4ನೇ ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಮಹಿಳೆಯರನ್ನ ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ಕೂಡ ನೆಲೆಸುತ್ತಾರೆ. ಇದು ಸ್ತ್ರೀಯರಿಗೆ ಗೌರವ, ಶಿಕ್ಷಣ ಮತ್ತು ಸಮಾನತೆ ಕೊಡುವ ಮಹತ್ವವನ್ನು ಸಾರುತ್ತೆ. ಹೆಣ್ಣನ್ನ ಶಕ್ತಿ ಹಾಗೂ ಸೃಷ್ಟಿಯ ಪ್ರತೀಕವಾಗಿ ಪೂಜ್ಯ ಭಾವನೆಯಿಂದ ಕಾಣಬೇಕು ಅಂತ ನೆನಪಿಸುತ್ತೆ. ಹೆಣ್ಣು ಸಂಸಾರದ ಕಣ್ಣು. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ವಿಶಿಷ್ಟವಾದ ಸ್ಥಾನವನ್ನು ಕಲ್ಪಿಸಲಾಗಿದೆ. ಹೆಣ್ಣನ್ನ ಸೃಷ್ಟಿಯ ಸಂಕೇತವಾಗಿ, ಸಹನೆಯ ಮೂರ್ತಿಯಾಗಿ, ಶೌರ್ಯದ ಪ್ರತೀಕವಾಗಿ ಬಿಂಬಿಸಲಾಗುತ್ತೆ. ಹೆಣ್ಣು ಮದುವೆಯಾಗಿ ತಾಯಿಯಾಗುವ ಸಂಭ್ರಮ ಹೇಳುತ್ತಿರದು. ತಾಯ್ತನದ ಪವಿತ್ರ ಹಂತದಲ್ಲಿ ಮಹಿಳೆಗೆ ಆತ್ಮವಿಶ್ವಾಸ ಮತ್ತು ಪ್ರೀತಿ ಕೊಡುವುದು ಸಮಾಜದ ಜವಾಬ್ದಾರಿ. ತವರು ಮನೆಯವರು ಮಾಡುವ ಇಂತಹ ಕಾರ್ಯಕ್ರಮವನ್ನು ಸಹೋದರನ ಸ್ಥಾನದಲ್ಲಿ ನಿಂತು ಸೀಮಂತವನ್ನ ನೆರವೇರಿಸುತ್ತಿರುವುದು ಶಾಸಕರ ಮಾತೃ ಹೃದಯಕ್ಕೆ ಸಾಕ್ಷಿಯಾಗಿದೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎನ್ನುವಂತೆ ಸಮಾಜದಿಂದ ಪಡೆದದನ್ನ ಮರಳಿ ಸಮಾಜಕ್ಕೆ ಕೊಡುವುದು ಶ್ರೇಷ್ಠ ಕಾರ್ಯಗಳಲ್ಲಿ ಒಂದಾಗಿದೆ. ಇಂತಹ ಸಮಾಜ ಸೇವಾ ಕಾರ್ಯಗಳಿಗೆ ಸದಾ ಶಾಸಕರ ಬೆನ್ನಿಗೆ ನಿಂತು ಸಲಹೆ ಮಾರ್ಗದರ್ಶನ ಮಾಡುತ್ತಿರುವ ಶಾಸಕರ ಸಹಧರ್ಮಿಣಿ ಅಕ್ಷರ ಐ ಫೌಂಡೇಶನ್ನ ನಿರ್ದೇಶಕಿ ಡಾಕ್ಟರ್ ಪುಷ್ಪಾ ಎನ್ ಮಹಿಳೆಯರ ಉಪಸ್ಥಿತಿಯು ಕುಟುಂಬಗಳನ್ನು ಪೋಷಿಸುವಲ್ಲಿ, ಸಮುದಾಯಗಳನ್ನು ಬಲಪಡಿಸುವಲ್ಲಿ ಮತ್ತು ನಮ್ಮ ಸಮಾಜವನ್ನು ರೂಪಿಸುವಲ್ಲಿ ಮಹಿಳೆಯರು ವಹಿಸುವ ಪ್ರಮುಖ ಪಾತ್ರವನ್ನು ನಿರಂತರವಾಗಿ ನೆನಪಿಸುತ್ತೆ. ಇಂದು ಮಹಿಳೆಯರ ಆಚರಣೆ ಮಾತ್ರವಲ್ಲ, ಕ್ರಿಯೆಗೆ ದೃಢವಾದ ಬದ್ಧತೆಯೂ ಕೂಡ ಆಗಿದೆ. ಹೆಣ್ಣಂದ್ರೆ ಪ್ರಕೃತಿ, ಸಂಸ್ಕೃತಿ, ಜಗತ್ತಿನ ಮಹಾನ್ ಶಕ್ತಿ, ಮನೆ ಹಾಗೂ ಸಮಾಜದ ಬೆಳಕು. ನಮ್ಮ ಜೀವನದಲ್ಲಿ ಹೆಣ್ಣು ತಾಯಿಯಾಗಿ, ಅಕ್ಕ ತಂಗಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಎಲ್ಲ ಹೆಣ್ಣು ಮಕ್ಕಳನ್ನ ಸ್ಮರಿಸುತ್ತಾ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಸಂಸದರು ಆದ ಇ ತುಕಾರಾಂ ಹಾಗೂ ಸಮಾಜ ಸೇವಕರು ಆದ ಎಂಟಿ ತಮ್ಮಣ್ಣ, ಇಲಾಖೆ ಅಧಿಕಾರಿಗಳು, ಎಲ್ಲ ಹಳ್ಳಿಗಳು, ಗರ್ಭಿಣಿಯ ಮಹಿಳೆಯರು ಹಾಗೂ ತಾಯಂದಿರು ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ರು. ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.